ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಿಮಗೆಲ್ಲ ಸ್ವಾಗತ. ಇವತ್ತು ನಡೀತಾರೆ RCB ಮತ್ತು CSK ಪಂದ್ಯಕ್ಕೆ. ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಮತ್ತು ಎರಡು ತಂಡಗಳು IPL ಅಲ್ಲಿ ಎಷ್ಟು ಬಾರಿ ಮುಖಾಮುಖಿ ಆಗಿದೆ, ಯಾವ ತಂಡ ಅಧಿಕ ಬಾರಿ ಗೆದ್ದಿದೆ, ಯಾವ ತಂಡದ ಮೇಲುಗೈ ಇದೆಯಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಇವತ್ತು IPL ಗ್ರ್ಯಾಂಡ್ ವೆಲ್ಕಮ್ ಆಗುತ್ತೆ RCB ಮತ್ತು CSK ಎರಡು ತಂಡಗಳು ಅಂತ ಹೇಳಬೇಕು. ಚೆನ್ನೈ ನಡೆಯುತ್ತೆ ಅಂತ ಹೇಳಬೇಕು. RCB ತಂಡ ಸೇಡನ್ನ ತೀರಿಸ್ಕೋಬೇಕು ಚೆನ್ನೈ ವಿರುದ್ಧ ಅಂತ ಹೇಳ್ತೀನಿ ಗುರು. ಲಾಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರ ವಿರುದ್ಧ ನಾವು ಸೋತಿದ್ದು ಅಂತ ಹೇಳಬೇಕು. ಆ ಸೇಡನ್ನ ತೀರಿಸ್ಕೋಬೇಕು ಅಂತ ಹೇಳ್ತೀನಿ. ಎರಡು ತಂಡಗಳು IPL ಇತಿಹಾಸದಲ್ಲಿ 31 ಬಾರಿ ಮುಖಾಮುಖಿ ಆಗಿದ್ದಾರೆ ಅಂತ ಹೇಳಬೇಕು. ನಮ್ಮ RCB ತಂಡ 10 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಚೆನ್ನೈ ತಂಡ 20 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಒಂದು ಮ್ಯಾಚು ರದ್ದಾಗಿದೆ ಅಂತ ಹೇಳಬೇಕು. ನಮ್ಮ RCB ತಂಡದ ಹೈಯರ್ ಸ್ಕೋರ್ ಬಂದು 218, ಚೆನ್ನೈದು 226 ಅಂತ ಹೇಳಬೇಕು. ನಮ್ಮ RCBದು ಲೋಯರ್ ಸ್ಕೋರ್ 70 ಮತ್ತು ಚೆನ್ನೈದು 82 ಅಂತ ಹೇಳಬೇಕು. ಇಲ್ಲಿ ಚೆನ್ನೈದ ಮೇಲುಗೈ ಇದೆ ಅಂತ ಹೇಳಬೇಕು. ಈಗ RCB ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಮೇಲುಗೈ ಇದ್ರೆ ಗುರು ಚೆನ್ನಾಗಿ ಆಡಬೇಕು ಅಷ್ಟೇ. ಮತ್ತು ಲಾಸ್ಟ್ ವರ್ಷ ನಮ್ಮ RCB ತಂಡ 8ರಿಂದ ಸೋತು ಅಂತ ಹೇಳಬೇಕು. ಮತ್ತು 2022ರಲ್ಲಿ ಒಂದು ಮ್ಯಾಚ್ ಅವ್ರು ಗೆದ್ರು, ಒಂದು ಮ್ಯಾಚ್ ನಾವು ಗೆದ್ದು ಅಂತ ಹೇಳಬೇಕು. 2020ರಲ್ಲಿ 2-2 ಅವರೇ ಗೆದ್ದಿದ್ದಾರೆ ಅಂತ ಹೇಳಬೇಕು. ಮತ್ತು 2020ರಲ್ಲಿ ಒಂದು ಮ್ಯಾಚ್ ಅವರು, ಒಂದು ಮ್ಯಾಚ್ ನಾವು ಗೆದ್ದು ಅಂತ ಹೇಳಬೇಕು ಗುರು. ಈಗ RCB ತಂಡ ಈ ವರ್ಷ ಗೆದ್ದು ಮೇಲುಗೈನ ಪಡ್ಕೋಬೇಕು ಅಂತ ಹೇಳ್ತೀನಿ. 2-2 ಗೆದ್ದು RCB ರೆಕಾರ್ಡ್ನ ಕಂಟಿನ್ಯೂ ಮಾಡ್ಕೋಬೇಕು ಅಂತ ಹೇಳ್ತೀನಿ ಗುರು. ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀನಿ ಗುರು. ಇನ್ನು ಪ್ಲೇಯಿಂಗ್ 11 ಈ ರೀತಿ ಇರ್ಬೋದು ಅಂತ ಹೇಳ್ತೀನಿ ಗುರು. ಡುಪ್ಲೆಸಿ, ವಿರಾಟ್ ಕೊಹ್ಲಿ, ರಜತ್, ಕ್ಯಾಮ್ರಾನ್ ಗ್ರೀನ್ ಮತ್ತು ಮ್ಯಾಕ್ಸ್ವೆಲ್ ಮತ್ತು ಮಣಿಪಾಲ್ ಲೋಮ್ರೋ, ದಿನೇಶ್ ಕಾರ್ತಿಕ್, ಮಯಾಂಕ್ ಡಾಗರ್, ಯಶ್ದೂಲ್ ಮತ್ತು ಅಲ್ತರ್ಜಿ ಜೋಸಫ್, ಮೊಹಮ್ಮದ್ ಸಿರಾಜು, ಅನುಜ್ ರಾವತ್ ಅವರು ಆಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಇಲ್ಲಾಂತಾರೆ ವಿಲ್ ಜಾಕ್ಸನ್ಗೂ ಕೂಡ ಚಾನ್ಸ್ ಸಿಗುತ್ತೆ ಮತ್ತು ಫರ್ಗ್ಯೂಸನ್ಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ತೀನಿ ಗುರು. ಫಿನ್ನರ್ಸ್ ಆಗಿ ಕರಣ್ ಶರ್ಮರು ಕೂಡ ಚಾನ್ಸ್ ಸಿಗ್ಬೋದು ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ತೀನಿ ಗುರು. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ RCB ತಂಡ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಅಂತ ನಿಮ್ಮ ಪ್ರಕಾರ ಅನಿಸುತ್ತೆ ಕಮೆಂಟ್ ಮಾಡಿ. ಇವತ್ತು ಯಾರು ಮಿಂತಾರೆ, RCB ಆಗಿರ್ಬೋದು, CSK ಆಗಿರ್ಬೋದು, ಇವತ್ತು ಯಾರು ಮಿಂತಾರೆ ಎರಡು ತಂಡದಲ್ಲಿ ಕೂಡ ಕಮೆಂಟ್ ಮಾಡಿ ಗುರು. ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿದ್ದಾರೆ CSK ತಂಡಕ್ಕೆ ಅಂತ ಹೇಳಬೇಕು. ಯಂಗ್ ಸ್ಟಾರ್ ಕ್ಯಾಪ್ಟನ್ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡಬೇಕು. ಕಳೆದ ವರ್ಷವೂ ಕೂಡ ಅಂದರೆ ಅದು ಆಚೆ ವರ್ಷ ಜಡೇಜಾ ಆಗಿದ್ರು, ಆಮೇಲೆ ಮತ್ತೆ ಧೋನಿನೇ ಆದರು ಅಂತ ಹೇಳಬೇಕು ಗುರು. ಇವತ್ತು ಯಾರಿಗೆ ಅಂತ ಕಮೆಂಟ್ ಮಾಡಿ ಸಿಗೋಣ. ನೆಕ್ಸ್ಟ್ ತಡ ಬಾಯ್ ಬಂದು ನಮಸ್ಕಾರ. ಜೈ RCB.